ಕರ್ನಾಟಕದ ಅತ್ಯಂತ ಕಡಿಮೆ ಬೆಲೆಯಲ್ಲಿ ನಾವು ಫೆನ್ಸಿಂಗ್ ವರ್ಕ್ ಮಾಡ್ಕೊಡ್ತೀವಿ. ಜಸ್ಟ್ 100 ರೂಪಾಯಿಗೆ ಫೆನ್ಸಿಂಗ್ ವರ್ಕ್ ಮಾಡ್ತಿದ್ದೀರಾ, ನಂಬ್ತೀರಾ ಸರ್ ನೀವು? ಪರ್ ಕಂಬ 100 ರೂಪಾಯಿಗೆ ವರ್ಕ್ ಮಾಡ್ಕೊಡ್ತೀವಿ. ಮತ್ತೆ ಎಕರೆಗೆ 10 CC ಕ್ಯಾಮ್ರಾ ಕೊಡ್ತಾ ಇದೀವಿ ಸರ್ ನಾವು. ಸರ್ 100 ರೂಪಾಯಿಗೆ ಯಾರು ವರ್ಕ್ ಮಾಡ್ತಿದಾರೆ ಅಂತ ಹೇಳಿದ್ರೆ ತಿಳ್ಕೊಬಿಡಿ, ನಿಮ್ಗೆ ಆಲ್ರೆಡಿ ಟೋಪಿ ಹಾಕ್ತಿದ್ದಾರೆ ಅಂತಾನೆ ಅರ್ಥ. ರೈತರು ಅಂದ್ರೆ ಸರ್ ಒಂದು ಗುದ್ದಲಿತವಿಂದ ಹಿಡಿದು ನೇಗಿಲ್ವರೆಗೂ ಎಲ್ಲ ಜಸ್ಟ್ ಮೋಸ ಮಾಡಿದ್ರಲ್ಲೇ ಬಂದ್ಬಿಟ್ರು. ಅದೇ ರೀತಿ ನೀವು ಫೆನ್ಸಿಂಗ್ ವಿಚಾರದಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಮೋಸ ಹೋಗ್ಬೇಡಿ. ಇವಾಗ ಏನಾಗಿದೆ ಅಂದ್ರೆ ಕಡಿಮೆ ರೇಟಲ್ಲಿ ವರ್ಕ್ ಮಾಡ್ತೀನಿ, ಬಟ್ ಯಾರು ಕ್ವಾಲಿಟಿಲಿ ವರ್ಕ್ ಮಾಡ್ತೀನಿ ಅಂತ ಯಾರು ಕೂಡ ಹೇಳ್ತಾ ಇಲ್ಲ. ನಾವು 100% ಐಶ್ವರ್ಯ ಫೆನ್ಸಿಂಗ್ ಏನಿದೆ ಸರ್, ಫುಲ್ ಕ್ವಾಲಿಟಿ ವರ್ಕು, ನಿಮ್ಗೆ ಒಳ್ಳೆ ಕ್ವಾಲಿಟಿ 100%. ಎಲ್ಲರೂ ಒಂದು 4 ಕಡೆ ನೋಡ್ಕೊಂಡ್ರು ಕೂಡ ಒರಿಜಿನಲ್ ಕ್ವಾಲಿಟಿನೇ ಆಗ್ತೀವಿ ಹೊರತು ನಾವು ಕಡಿಮೆ ರೇಟ್ ಮಾಡ್ತೀವಿ ಅಂತ ಎಲ್ಲರೂ ಕೂಡ ಹೇಳ್ತಾ ಇಲ್ಲ ಸರ್ ನಿಮ್ಗೆ. ನೋಡಿ 15 ವರ್ಷ ಆಗಿದೆ ವರ್ಕ್ ಮಾಡಿ. ಏನ್ ಸ್ಟಾರ್ಟಿಂಗ್ ಅಲ್ಲಿ ವರ್ಕ್ ಮಾಡಿದ್ವು ಅದೇ ತರ ನೀಟ್ನೆಸ್ ಅದೇ ತರ ಇದೆ ಸರ್ ಇದು ವರ್ಕ್. ನಮ್ದು ಐಶ್ವರ್ಯ ಫೆನ್ಸಿಂಗ್ ಅಂತ, ಇದು ಇಂದು 20 ವರ್ಷದಿಂದ ನಡ್ಕೊಂಬತ್ತಾರ ಕಂಪನಿ ಇದು. ಸರ್ ನೀವೇನ್ ವರ್ಕ್ ಕೊಡ್ತೀರಾ ಆ ನಂಬಿಕೆಗೆ, ಆ ಕೆಲ್ಸಕ್ಕೆ ನಾವು ಬದ್ಧವಾಗಿ ನೀಟಾಗಿ ವರ್ಕ್ ಅಂತೂ ಮಾಡ್ಕೊಡ್ತೀವಿ. ಇದು ಒಂದು 10 ಕಡೆ ವಿಚಾರಿಸಿ ಸರ್, 10 ಕಡೆ ವಿಚಾರಿಸ್ತಾನೆ ನೀವು ಕೊಡ್ಲೇಬೇಡಿ. ಯಾವನೊಬ್ಬ ಬಂದು 10 CC ಕ್ಯಾಮ್ರಾ ಕೊಡ್ತೀನಿ, ಗೇಟ್ ಹಾಕ್ಸ್ತೀನಿ, ಜಮೀನೆಲ್ಲ ಫುಲ್ ಬರೀ 2.5 ಸಾವಿರ ಕೊಡಿ ಸರ್ ಮಾಡ್ಕೊಡ್ತೀನಿ, ಈ ತರ ಒಂದು ನಂಬಲೇಬೇಡಿ ಸರ್. ನಮ್ಮ ಹತ್ರ ಇರೋರೆಲ್ಲ ಹೊಸಪೇಟೆ ಮತ್ತೆ ಬಳ್ಳಾರಿ ಲೇಬರ್ಸು, ಎಲ್ಲ 20 ರಿಂದ 30 ವರ್ಷ ಎಕ್ಸ್ಪೀರಿಯನ್ಸ್ ಇರೋರು ಸರ್. ನಾವು 100% ಜಿಂಕ್ ಕೋಟೆಡ್ ಮತ್ತೆ 100 GSM ಇರೋ ತಂತಿಗಳನ್ನ ಮಾತ್ರ ಹರಿಸ್ತೀವಿ. ಡೂರಲ್ ಸ್ಟ್ರಾಂಗು ಮತ್ತೆ ಟಾಟಾ ಎರಡು ಬಿಟ್ರೆ ನಾವು ಯಾವ್ದು ಯೂಸೇ ಮಾಡಲ್ಲ. ನೋಡ್ತಿರ್ಬೋದು ನಿಮ್ ಕಣ್ಮುಂದೆ ಕಂಬಗಳು ಕೂಡ ನಾವು ಕೋಲಾರದಿಂದ ನಾವೇ ಖುದ್ದಾಗಿ ಹೋಗಿ ಆರಿಸಿ ಕಂಬಗಳನ್ನ ತಗೊಬಂದು ರೈತರುಗಳು ಕೊಡ್ತಾ ಇದೀವಿ. ಇದು 6 ಇಂಚ್ ಅಗಲ ಇದೆ, 4 ಇಂಚ್ ದಪ್ಪ ಬರುತ್ತೆ. ನೋಡ್ಬೋದು ನೀವು ತಾಳಿಂದ ತುದಿವರೆಗೂ ಒಂದೇ ಫಿನಿಶಿಂಗ್ ಸರ್, ಒಂದೇ ನೀಟಾಗಿ ಅಷ್ಟೊಂದು ಫಿನಿಶಿಂಗ್ ಇದೆ. ಮತ್ತೆ ಇದು ಸಪೋರ್ಟಿಂಗ್ ಕಂಬ ಅಂತ ಕೊಟ್ಟಿರ್ತೀವಿ. ಅಂದ್ರೆ ಈ ತಂತಿ ತೂಕ ಏನಿದೆ ಈ ಸಪೋರ್ಟಿಂಗ್ ಕಂಬದ ಮೇಲೆ ಮಾತ್ರ ಇರುತ್ತೆ. ಈ ಹೊಸ ಬಂದಿರೋರು ಹೊಸದಾಗಿ ದೂರ ಕೊಡ್ತಾರೆ, ಬಟ್ ನಾವ್ ಆ ತರ ಮಾಡಲ್ಲ ಸರ್. ಎಲ್ಲ ಇಂಜಿನಿಯರ್ ಸಮೇತ ಇಂಜಿನಿಯರ್ ಪ್ಲಾನಿಂಗ್ ಇಂದ ಮಾಡಿರೋದು ಇದು ನಮ್ಮ ವರ್ಕ್ ಐಶ್ವರ್ಯ ಫೆನ್ಸಿಂಗ್ ಇಂದ. 4 ಜನ ಇಂಜಿನಿಯರ್ ಇದ್ದಾರೆ ಸರ್. ಪ್ರತಿದಿನ ಹೋಗಿ ಕೆಲಸ ಯಾವ ತರ ಮಾಡ್ತಿದ್ದಾರೆ, ಕೆಲಸ ಏನ ತಪ್ಪಿದ್ಯಾ ಅಂತ ಹೇಳಕ್ಕೆ 4 ಜನ ವಿಸಿಟರ್ಸ್ ಇಟ್ಕೊಂಡಿದ್ದಾರೆ ಕಂಪ್ನಿ ಕಡೆಯಿಂದ. ಅವರು ಕೆಲಸ ಮಾಡ್ಬೇಕಾದ್ರೆ ಪ್ರತಿ ಬಂದು ಚೆಕ್ ಮಾಡಿ ಹೋಗ್ತಾರೆ. ನಾವು ಕೂಡ ಅಲ್ಲೇ ನಿಂತ್ಕೊಂಡು ಕೂಡ ಕೆಲಸ ಮಾಡಿಸ್ತೀವಿ. ನಾವು ಲೇಬರ್ ಬಿಟ್ಟು ಮನೆಗೆ ಹೋಗಲ್ಲ. ಎಲ್ಲ ಎಕ್ಸ್ಪೀರಿಯನ್ಸ್ ಇರೋ ಯಾರೋ ಒಬ್ರು ಇದ್ದು ಮನೆಗೆ ಹೋಗ್ತಾರೆ ಸರ್, ಆ ತರ ವರ್ಕ್ ಇದು. ನೋಡಿ ನೀವು ಬರೀ ಚೈನ್ಲಿಂಗ್ ಮೆಶ್ ಕೇಳಿದಾರೆ, ಚೈನ್ಲಿಂಗ್ ಮೆಶ್ ಮಾತ್ರ ಹಾಕಿಲ್ಲ ನಾವು. 3 ಲೈನ್ ಮುಳ್ತಂತಿ ಹಾಕಿ ಸರ್, ಟಾಪು ಬಾಟಮ್ ಸೆಂಟ್ರು 3 ಲೈನ್ ಹಾಕಿದೀವಿ ತಂತಿ. ನೋಡಿ ಎಷ್ಟು ಜೋರಾಗಿ ಅಲ್ಲಾಡ್ಸಿದ್ರು ಕೂಡ ಅಲ್ಲಾಡ್ತಿಲ್ಲ ಕಂಬ, ಅಷ್ಟೊಂದು ಟೈಟ್ ಆಗಿ ವರ್ಕ್ ಮಾಡಿದ್ದಾರೆ. ಇದು ಭೂಮಿ ಒಳಗಡೆ 1.5 ಅಡಿ ಹೋಗಿದೆ, ಮೇಲೆ 5.5 ಅಡಿ ಉಳ್ಕೊಂಡಿದೆ ಸರ್ ನಿಮ್ಗೆ ಇದು 7 ಅಡಿ ಕಂಬದಲ್ಲಿ. ಈ ತರ ಸಿಮೆಂಟ್ ಸ್ಲ್ಯಾಬ್ ಕೂಡ ನಿಮ್ಗೆ ಜಮೀನ್ಗಳಿಗೆ ಹಾಕೊಡ್ತಾ ಇದೀವಿ. ಜಮೀನ್ ಆಗಿರ್ಬೋದು, ಮನೆ ಆಗಿರ್ಬೋದು, ಸೈಟ್ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಈ ತರ ಸಿಮೆಂಟ್ ಕಾಂಪೌಂಡ್ ಹಾಕ್ಸ್ಕೊಳ್ಳಿ. ಯಾವುದೇ ಒಂದು ಸಣ್ಣ ಪುಟ್ಟ ಪ್ರಾಣಿಗಳು ಕೂಡ ಒಳಗಡೆ ಹೋಗಲ್ಲ. ಇದೇ ರೀತಿ ನಮ್ಮ ಹತ್ರ ಮುಳ್ತಂತಿ ಸಿಗುತ್ತೆ, ಚೈನ್ಲಿಂಗ್ ಮೆಶ್ ಸಿಗುತ್ತೆ, ನಾಟೆಡ್ ಫೆನ್ಸಿಂಗ್ ಸಿಗುತ್ತೆ. ಈ ತರ 4 ವರ್ಕ್ ನ ಐಶ್ವರ್ಯ ಫೆನ್ಸಿಂಗ್ ಮಾಡ್ಕೊ ಬರ್ತಾ ಇದೆ ಸರ್. ನಾವೆಲ್ಲಾ ಮೂಲೆಗಳಿಗೆ ಮತ್ತೆ ಗೇಟ್ ಪಕ್ಕ ಈ ತರ ಜೋಡಿ ಕಂಬ ಅಂತ ಕೊಡ್ತೀವಿ ಸರ್. ಯಾಕಂದ್ರೆ ಈ ಎಲ್ಲಾ ಮೆಶ್ ಮತ್ತೆ ಮೂಲೆ ಇದು ಎಲ್ಲ ಇದ್ರ ಮೇಲೆ ಇರುತ್ತೆ ಸಪೋರ್ಟಿವ್ ಆಗಿ. ಇದೇನಾದ್ರು ಒಂದ್ ಕಂಬ ಮುರಿದೋಯ್ತು ಅಂದ್ರೆ ಮೆಶ್ ತಂತೆಲ್ಲ ಲೂಸ್ ಆಗ್ಬಿಡುತ್ತೆ ಸರ್. ಅದರಿಂದ ನಾವು ಈ ತರ ಯಾವ್ದೇ ರೀತಿ ಹಾಳಾಗ್ಬಾರ್ದು ಅಂತ ಈ ತರ ಜೋಡಿ ಕಂಬನ ಮೂಲೆ ಕೊಡ್ತೀವಿ ಸರ್. ಸರ್ ಬ್ರೋಕರ್ಗೂ ಮತ್ತೆ ಈ ಕಂಪನಿಗೂ ಇರೋ ವ್ಯತ್ಯಾಸ ಒಂದೇ ಸರ್, ಸರ್ವಿಸ್ ವಿತ್ ಬಿಲ್ಲು, ವಾರಂಟಿ ಬಿಲ್ ಎಲ್ಲ ಕೊಡ್ತಿದೀವಿ ಸರ್. ಈಗ ಬ್ರೋಕರ್ ಏನಂದ್ರೆ ಬಂದು ಕೆಲಸ ಮಾಡ್ತಾನೆ ಹೋಗ್ತಾನೆ. ನೆಕ್ಸ್ಟ್ ನೀವೇನಾದ್ರು ಫೋನ್ ಮಾಡಿದ್ರೆ ಕಂಬ ಹಾಳಾಯ್ತು ಇಲ್ಲ ತಂತಿ ಹಾಳಾಯ್ತು ಬಾಪ ಮಾಡ್ಕೊಡಂದ್ರೆ ಫೋನ್ ಸ್ವಿಚ್ ಆಫ್ ಸರ್, ನೆಕ್ಸ್ಟ್ ಡೇನೆ ಫೋನ್ ಸ್ವಿಚ್ ಆಫ್. ಬಟ್ ಈ ತರ ಐಶ್ವರ್ಯ ಕಂಪ್ನಿ ಆ ತರ ಅಲ್ಲ ಸರ್. ನಿಮ್ಗೆ ಏನಾರ ತೊಂದ್ರೆ ಆಯ್ತು ಅಂದ್ರೆ ವಿತಿನ್ 2 hour ಅಲ್ಲಿ ಬರ್ತಾರೆ. ಅದಕ್ಕೆ ಸಾಕ್ಷಿ ನಿಮ್ಗೆ ಒಂದು ಸರ್ವಿಸ್ ಬಿಲ್ಲು ಮತ್ತೆ ಮೆಟೀರಿಯಲ್ ಯಾವ ತಂದಿರ್ತೀವಿ, ಟಾಟಾ ತಂದಿದೆ ಟಾಟಾ ಸರ್ಟಿಫಿಕೇಟ್, ಡೂರಲ್ ಸ್ಟ್ರಾಂಗ್ ಮೆಷಿನ್ ಹಾಕಿದ್ರೆ ಡೂರಲ್ ಸ್ಟ್ರಾಂಗ್ ಸರ್ಟಿಫಿಕೇಟ್, ಈ ತರ ಸರ್ಟಿಫಿಕೇಟ್ ಮತ್ತೆ ವಾರಂಟಿ ಬಿಲ್ಲು, ಸರ್ವಿಸ್ ಬಿಲ್, ಈ ತರ 3 ಬಿಲ್ ನಿಮ್ಗೆ ಸಿಗ್ತಾ ಇದೆ ಸರ್. ಸರ್ ನಾವು 1 ಎಕರೆಯಿಂದ 150 ಎಕರೆವರೆಗೂ ವರ್ಕ್ ಮಾಡಿದೀವಿ ಸರ್. ನಾವೀಗ ಆಲ್ರೆಡಿ ಬಳ್ಳಾರಿಯಲ್ಲಿ ಸೋಲಾರ್ ಕಂಪ್ನಿಗೆ 150 ಎಕರೆಯಲ್ಲಿ ವರ್ಕ್ ಮಾಡ್ತಾ ಇದೀವಿ ಸರ್. ಆಲ್ರೆಡಿ ವರ್ಕ್ ನಡೀತಾ ಇದೆ. ಇನ್ನೇನೋ 3 days 4 days ಅಲ್ಲೆಲ್ಲ ಕಂಪ್ಲೀಟ್ ಆಗ್ಬಿಡುತ್ತೆ ಸರ್. ಅದು ಕೂಡ ಸರ್ 1 ಎಕರೆನ ನಾವು 1 ದಿನದಲ್ಲೇ ಮುಗಿಸ್ಕೊಡ್ತೀವಿ, 2 ಎಕರೆನ ಬರೀ 3 ದಿನದಲ್ಲಿ, 4-5 ಎಕರೆನ ಬರೀ 4-5 ದಿನದಲ್ಲಿ ಮುಗಿಸ್ಕೊಟ್ಟಿರೋ ಇಷ್ಟು ಕೂಡ ನಮ್ಮ ಹತ್ರ ಇದೆ. ಒಟ್ಟಲ್ಲಿ ಒಳ್ಳೆ ಗುಡ್ ಲೇಬರ್ ಸರ್. ಎಲ್ಲೇ ಹೋದ್ರು ಲೇಬರ್ ಗಳನ್ನ ಹೊಗಳ್ಬೇಕು, ಆ ತರ ಕೆಲಸಗಾರ ನಮ್ಮ ಹತ್ರ ಇರೋದು. ಇಷ್ಟೊತ್ತು ನೀವು 7 ಅಡಿ ಕಂಬ ನೋಡಿದ್ರಿ, ಇವಾಗ 8 ಅಡಿ ಕಂಬ ಸರ್. 8 ಅಡಿ ಕಂಬ ಭೂಮಿ ಒಳಗಡೆ 2 ಅಡಿ ಹೋಗಿದ್ದೆ, ಮೇಲೆ 6 ಅಡಿ ಉಳ್ಕೊಂಡಿದೆ. ನೋಡಿ 8 ಅಡಿ ಕಂಬ ಕೈ ಹಾಕಿದ್ರು ಕೂಡ ಅಷ್ಟು ಉದ್ದ ಇದೆ. 8 ಅಡಿ ಕಂಬ ನೋಡ್ಬೋದು, ಫಿನಿಶಿಂಗ್ ನೋಡ್ಬೋದು ನೀವು. ಒಂದೇ ರೀತಿ ಸರ್, ಒಂದ್ ಕಂಬ ಡಿಫ್ರೆನ್ಸೇ ಗೊತ್ತಾಗಲ್ಲ. ಎಲ್ಲ ಒಂದೇ ರೀತಿ ಯೂನಿಫಾರ್ಮ್ ಆಗಿ ಒಂದೇ ರೀತಿ ಕಂಬಗಳು ಇರುತ್ತೆ ನಮ್ಮ ಹತ್ರ. ನೋಡ್ಬೋದು ಎಷ್ಟು ವೈಟ್ ಆಗಿದೆ ಕಂಬ ಅಂತ. ಕಂಬ ಮತ್ತೆ ಮೆಶ್ ನೋಡ್ಬೋದು ನೀವು, ಒರಿಜಿನಲ್ 10 gauge ಮೆಶ್ ನಾವು ಯೂಸ್ ಮಾಡಿದೀವಿ. 8 ಅಡಿ ಕಂಬಕ್ಕೆ 4 ಲೈನ್ ಮುಳ್ತಂತಿ ಕಟ್ತೀವಿ ಸರ್ ನಾವು. 4 ಲೈನ್ ಮುಳ್ತಂತಿ, ಟಾಪು ಮತ್ತೆ ಬಾಟಮು, ಸೆಂಟರ್ಗೆ 2 ಬರುತ್ತೆ ತಂತಿ ನಿಮ್ಗೆ
ಸರ್ ನಾವು ವರ್ಕ್ ನೋಡ್ತಿರ್ಬೋದು ಒಂದೇ ರೀತಿ ಸ್ಕೇಲ್ ಅಲ್ಲಿ ಗೆರೆ ಎಳ್ದಂಗಿದೆ. ಮೇಲೆ ಅಂಕು ಡೊಂಕು ಕೆಳಗಡೆ ಸೈಡ್ ಅಲ್ಲಿ ಆ ತರ ವರ್ಕ್ ಇಲ್ವೇ ಇಲ್ಲ ಸರ್. ಯಾಕಂದ್ರೆ ಇದು ಮಾಡಿರೋದು ಎಕ್ಸ್ಪೀರಿಯನ್ಸ್ ಇರೋ ಲೇಬರು, ಐಶ್ವರ್ಯ ಫೆನ್ಸಿಂಗ್ ಕಂಪನಿಯಿಂದ ಮಾಡಿರೋದು. ಅದೇ ರೀತಿ ಒಂದು ಕಂಪನಿ ಯಾವ ತರ ಇರುತ್ತೋ ಅದೇ ರೀತಿ ವರ್ಕ್ ಕೂಡ ಇರ್ಬೇಕಲ್ವಾ, ಅದೇ ರೀತಿ ವರ್ಕ್ ಮಾಡ್ಕೊಟ್ಟಿದೀವಿ ಸರ್ ಇದು. ಸರ್ ನಮ್ ವರ್ಕ್ 10 ವರ್ಷ ಬರುತ್ತೆ, 20 ವರ್ಷ ಬರುತ್ತೆ ಅಂತ ಜಸ್ಟ್ ಮಾತಲ್ಲಿ ಮಾತ್ರ ಹೇಳ್ತಾರೆ ಹೊರತು ಯಾರು ಕೂಡ ಈ ತರ ತೋರಿಸಿಲ್ಲ. ನೋಡಿ 15 ವರ್ಷ ಆಗಿದೆ ವರ್ಕ್ ಮಾಡಿ. ಇನ್ನು ಯಾವ ರೀತಿ ಏನ್ ಸ್ಟಾರ್ಟಿಂಗ್ ಅಲ್ಲಿ ವರ್ಕ್ ಮಾಡಿದ್ವೋ ಅದೇ ರೀತಿ ವರ್ಕ್, ಅದೇ ತರ ಫಿನಿಶಿಂಗ್, ಅದೇ ತರ ನೀಟ್ನೆಸ್, ಅದೇ ತರ ಇದೆ ಸರ್ ಇದು ವರ್ಕ್. ಐಶ್ವರ್ಯ ಫೆನ್ಸಿಂಗ್ ಅನ್ನೋದು ಒಂದು ಹೆಸರಲ್ಲ ಸರ್, ಅದೊಂದು ಬ್ರ್ಯಾಂಡ್. ನಿಮ್ಗೆ ಕರ್ನಾಟಕದಲ್ಲಿ ಕಡಿಮೆ ಬೆಲೆಯಲ್ಲಿ ಒಂದು ಒಳ್ಳೆ ವರ್ಕ್ ಫೆನ್ಸಿಂಗ್ ಮಾಡ್ಕೊಟ್ಟಿದ್ದೀರಾ ಅಂದ್ರೆ ಅದು ಐಶ್ವರ್ಯ ಫೆನ್ಸಿಂಗ್ ಮಾತ್ರ. ರೈತರು ಒಂದೊಂದು ರೂಪಾಯಿನೂ ಕೂಡ ಕೂಡಿಟ್ಟು ಒಂದು ಏನೋ ಫೆನ್ಸಿಂಗ್ ಮಾಡಿಸ್ಬೇಕು ಅನ್ಕೊಂಡಿರ್ತೀರಾ, ದಯವಿಟ್ಟು ಆತರ ಅಂತೂ ಪಡಕ್ ಹೋಗ್ಬಿಡಿ. ಒಂದು ಆಫೀಸ್ ಅವ್ರದ್ದೇನಿದೆ, ನಮ್ಮ ಹತ್ರ ಐಶ್ವರ್ಯ ಫೆನ್ಸಿಂಗ್ ಎಲ್ಲ ಮಾಡಿಸ್ಬೇಕಂತೀನಿಲ್ಲ. ಎಲ್ಲೇ ಯಾರಾದ್ರೂ ಒಬ್ರು ಮಾಡ್ತೀನಿ ಅಂದ್ರೆ ಅವ್ರ ಆಫೀಸ್ ವಿಸಿಟ್ ಮಾಡಿ ಅವ್ರ ಕ್ವಾಲಿಟಿನ ನೋಡ್ಕೊಳ್ಳಿ. ಯಾಕಂದ್ರೆ ಇವತ್ತು ಬಂದು ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು ಸುಮಾರು ಜನ ಟೋಪಿ ಹಾಕ್ಬಿಟ್ಟಿದ್ದಾರೆ. ನಮಗೂ ಕೂಡ ಕಾಲ್ ಮಾಡಿ ಹೇಳಿರೋದು ಸುಮಾರು ಜನ ಇದೆ. ಯಾಕಂದ್ರೆ ಅವ್ರು ಕಾಲ್ ಮಾಡಿ ಅರ್ಧಂಬರ್ಧ ಬಿಟ್ಟೋಗಿರೋದು ಕೂಡ ನಾವು ವರ್ಕ್ ಮಾಡ್ಕೊಟ್ಟಿದೀವಿ. ಯಾಕಂದ್ರೆ ರೈತರು ನಾವೇ ಮಾಡ್ಬೇಕು ಇಲ್ಲ ಅವರೇ ಮಾಡ್ಬೇಕಂತೇನಿಲ್ಲ. ಕರ್ನಾಟಕ ತುಂಬಾ ನಾವು ಒಬ್ಬರೇ ಮಾಡಕ್ಕಾಗಲ್ಲ, ಎಲ್ಲರ ಕೈಲೂ ಮಾಡಿಸ್ಕೊಳ್ಳಿ. ದಯವಿಟ್ಟು ಅವ್ರ ಆಫೀಸ್ ಹತ್ರ ಹೋಗಿ ಒಂದ್ಸತಿ ಒಂದು ವಿಸಿಟ್ ಕೊಟ್ಟು ಅವ್ರ ಆಕ್ಟಿವಿಟೀಸ್ ಎಲ್ಲ ಯಾವ ತರ ಅಂತ ನೋಡ್ಕೊಂಡು ದಯವಿಟ್ಟು ಆಮೇಲೆ ಅಡ್ವಾನ್ಸ್ ಪೇ ಮಾಡಿ ಅವ್ರಿಗೆ. ಒಂದೇ ಒಳ್ಳೆ ಕ್ವಾಲಿಟಿ ಮತ್ತೆ ಒಂದು ಒಳ್ಳೆ ನಂಬಿಕೆ ಕೆಲಸ ಬೇಕು ಅಂದ್ರೆ ದಯವಿಟ್ಟು ಐಶ್ವರ್ಯ ಫೆನ್ಸಿಂಗ್ ಒಂದ್ಸತಿ ಬಂದು ಭೇಟಿ ಮಾಡಿ ಕೆಲಸ ಕೊಡಿ. ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಡಿಸ್ಪ್ಲೇ ಮೇಲೆ ನನ್ನ ನಂಬರ್ ಬರ್ತಾ ಇರುತ್ತೆ, ದಯವಿಟ್ಟು ಕಾಲ್ ಮಾಡಿ. ಒಬ್ಬರಿಗೆ ಕೆಲಸ ಕೊಡೋಕ್ ಮುಂಚೆ ಆತರ ಬಿದ್ದು ಯಾರು ಕೆಲಸ ಕೊಡಕ್ ಹೋಗ್ಬೇಡಿ. ದಯವಿಟ್ಟು ವಿಚಾರಿಸಿ, 4 ಕಡೆ ವಿಚಾರಿಸಿ ಕೆಲಸ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಸರ್.